ಮೇಲೆ ಜೇನು ಕೆಂದಾವರೆ ಶೈನು ಮಾತೆಲ್ಲ ಮಿನಿಕೋಗಿಲೆ ಟ್ಯೂನು ಮುದ್ದಾದ. ಹಾಯ್ ಎವ್ರಿವನ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಅಂತ ಅಂದರೆ ಬಂಗಡೆ ಮೀನು ಸಾರು ಮತ್ತು ಅಂಜಲ್ ಮೀನು ಫ್ರೈ ರೆಸಿಪಿನ ಇವತ್ತು ನಾನು ನಿಮಗೆಲ್ರಿಗೂ ಹೇಳಿಕೊಡ್ತಿದ್ದೆ. ತುಂಬ ಜನ ಕೇಳ್ತಿದ್ರು ಈ ವಿಡಿಯೋ ಮಾಡಿ ಅಂದ್ಕೊಂಡು. ಸೊ ಈ ವಿಡಿಯೋ ನಿಮ್ಮ ಮುಂದೆ. ನಾನಿಲ್ಲಿ ಅರ್ಧ ಕೆಜಿ ಬಂಗಡೆ ಮೀನು ತಗೊಂಡಿದ್ದೆ. ಈ ಬಂಗಡೆ ಮೀನಿಗೆ ಈಗ ಕಲ್ಲುಪ್ಪು ಮತ್ತು ಅರಿಶಿನ ಹಾಕಿ ಸೈಡಲ್ಲಿ ಇಟ್ಕಂತೆ 1.5 ಸ್ಪೂನ್ ಕಲ್ಲುಪ್ಪು ಹಾಕಂತೆ. ಈ ಥರ ಮಾಡೋದ್ರಿಂದ ಎಂತ ಯೂಸ್ ಅಂದರೆ ಫಿಶ್ಶು ಸಾಲ್ಟ್ನ ತುಂಬ ಚೆಂದಾಗಿ ಇರ್ಕಂದತ್ತು ಮತ್ತು ಫೈನಲ್ ಟೇಸ್ಟ್ ಏನಿರುತ್ತಲ್ಲ ರಿಸಲ್ಟ್ ತುಂಬ ಚಂದ ಬರ್ತತ್ತು. ಹಾಗಾಗಿ ಯಾರೆಲ್ಲ ಈ ಸ್ಟೆಪ್ಸ್ನ ಮಾಡೋದಿಲ್ಲ ನೀವೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಯಾಕಂದರೆ ತುಂಬ ದೊಡ್ಡ ಡಿಫರೆನ್ಸ್ ಆಯ್ತು. ಅದಕ್ಕೆ ಈ ಥರ ಹಾಯ್ಕಣ್ಕಾಯ್ತಾ, ಈ ಥರ ಕಲಸಿ ಸೈಡಾಗಿ ಇಟ್ಕೊಂಬ. ಈಗ ನೆಕ್ಸ್ಟ್ ಮಸಾಲ ಮಾಡೋದು ಹೆಂಗೆ ಅನ್ಕೊಂಡು ಹೇಳಿಕೊಡ್ತೆ. ಸೊ ಫಸ್ಟ್ ಎಂತ ಅಂದರೆ, ಈಗ ಅರ್ಧ ಕೆ ಜಿ ಮೀನಿಗೆ ನಾನು ಇಷ್ಟು ಮೆಣಸು ತಗೊಂಡಿದ್ದೆ. ಇದಕ್ಕೆ ಬ್ಯಾಡಗಿ ಮೆಣಸು ಅಂತೂ ಒಂದು 18 ಹತ್ತಿರ ಇತ್ತು, 15ರಿಂದ 18. ಸೊ ಇದಕ್ಕೆ ಮತ್ತೆ ಕಾಯಿ ಕೂಡ ಮ್ಯಾಟ್ರ್ ಆಗ್ತಾಯ್ತಾ. ನೀವು 15 ಮೆಣಸಿಗೆ ಮತ್ತು ಅರ್ಧ ಕೆ ಜಿ ಮೀನಿಗೆ ಎಷ್ಟು ಕಾಯಿ ಹಾಕ್ತೀರಿ ಅಂದ್ಕೊಂಡು, ಇದು ಒಂದು ಕಡಿ ಅಂದರೆ ಈ ಥರ ಒಂದು ಕಾಯ್ದು ಅರ್ಧ ಭಾಗ ಇಷ್ಟು ನಾನು ಹೆರ್ಕೊಂಡಿದ್ದೆ. ಸೊ ಇದಿಷ್ಟು. ಸೊ ಇದಕ್ಕೆ ಇಷ್ಟು ಒಣಮೆಣಸು ಬೇಕೆ. ಕೆಲವು ಸಲ ಇದು ಜಾಸ್ತಿ ಇದು ಕಮ್ಮಿ ಇದು ಜಾಸ್ತಿ ಲೈಕ್ ಆತಿಲ್ಲ. ಸೊ ಅರ್ಧ ಕೆ ಜಿ ಮೀನಿಗೆ ಇಷ್ಟು ಕಾಯಿ ಬೇಕತ್ತು, ಮತ್ತೊಂದಿಷ್ಟು ಒಣಮೆಣಸು ಬೇಕತ್ತು. ಸೊ ಇದನ್ನಂತೂ ಮಿಸ್ ಮಾಡಬೇಡಿ. ಕೊತ್ತಂಬರಿ 2 ಸ್ಪೂನು, ಧನ್ಯ ಈ ಸೈಜ್ ಸ್ಪೂನ್ ತಗೊಂಡಿದ್ದೆ ನಾನು, ಮತ್ತು 1.5 ಸ್ಪೂನು ಕಾಳು ಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕಿ, ಇಲ್ಲ ಸ್ವಲ್ಪ ಕಮ್ಮಿ ಅಂದರೆ ಸ್ವಲ್ಪ ಕಮ್ಮಿ ಹಾಕಿ. ಮತ್ತು ಒಂದು 1/2 ಸ್ಪೂನ್ ಜೀರಿಗೆ ಮತ್ತು ಒಂದು 20 ಕಾಳಷ್ಟು ಮೆಂತ್ಯ. ಇದಿಷ್ಟು ನಮಗೆ ಮಸಾಲ ಮಾಡೋಕ್ಕೆ ಬೇಕಾಗಿರುವಂತಹ ಐಟಮ್ಸ್. ಸೊ ಇದಿಷ್ಟು ಐಟಮ್ ಕ್ಲೋಸಪ್ಪಿಂದ ತೋರಿಸ್ತೆ. ಸೊ ಈ ಥರದ್ದು ಬಾಣಲಿ ತಗೊಂಡ್ಕೊಂಡು ಡ್ರೈ ಆಯ್ತಾಯ್ತಾ ಫುಲ್ಲು. ಅದಾದಮೇಲೆ ಫಸ್ಟು ಒಣಮೆಣಸು ಹಾಕುವ. ಒಣಮೆಣಸನ್ನ ನಾನು ಅಟ್ಲೀಸ್ಟ್ 5 ಮಿನಿಟ್ಸ್ ಈ ಥರ ಹುರ್ಕೊಂತಿರ್ತೆ ಮೀಡಿಯಮ್ ಸಿಮ್ಮಲ್ಲಿ, ಎಲ್ಲೂ ಕರುಟಕ್ಕೆ ಬಿಡೋದಿಲ್ಲ. ಈಗ 5 ಮಿನಿಟ್ಸ್ ಆಯ್ತು ಕಾಣ್ಲಕ್ಕು. ಮತ್ತು 5 ಮಿನಿಟ್ಸ್ ಆದಮೇಲೆ ಒಣಮೆಣಸಿದ ಸ್ಮೆಲ್ ಬಪ್ಪಕ್ಕೆ ಶುರು ಆಯ್ತು, ಘಾಟ್ ಸ್ಮೆಲ್ಲು, ಮತ್ತು ಫ್ಲೇಮ್ ಕೂಡ ಬಪ್ಪಕ್ಕೆ ಶುರು ಆಯ್ತು. ಸೊ ಆಫ್ಟರ್ 5 ಮಿನಿಟ್ಸ್ ನಮ್ಮ ತುಳಿದಿದ್ದ ಐಟಮ್ಸ್ನ ಹಾಕಂತೆ, ಲೈಕ್ ಕೊತ್ತಂಬರಿ, ಕಾಳುಮೆಣಸು, ಜೀರಿಗೆ, ಮೆಂತ್ಯನ. ಈ ಥರ ಯಾಕೆ ಮಾಡೋದು ರೀಸನ್ ಅಂದರೆ, ಒಣಮೆಣಸನ್ನ ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕಣ್ಕಾತು, ಮತ್ತುಳಿದ ಐಟಮ್ಸಿಗೆ ಸ್ವಲ್ಪ ಹೊತ್ತು ಸಾಕು. ಎಲ್ಲದನ್ನು ಒಟ್ಟಿಗೆ ಹುರ್ಕೊಂಬೋದ್ರಿಂದ ಏನಾಗ್ತಂದರೆ, ಈಗ ಜೀರಿಗೆ, ಕೊತ್ತಂಬರಿ ಅದೆಲ್ಲ ಬೇಗ ಕರಟುತ್ತೆ. ಸೊ ಅದು ಆಪ್ಕಾಗ ಅಂತ ಇದೊಂದು ಟೆಕ್ನಿಕ್, ಇದನ್ನು ಕೂಡ ನೀವು ಫಾಲೋ ಮಾಡಿ. ಐಟಮ್ಸ್ ಎಲ್ಲ ಹಾಕಿ ಇದನ್ನು 3 ಮಿನಿಟ್ಸ್ ಈ ಥರ ಹುರ್ಕಣ್ಕ. ಈಗ ಆಯಿತು 3 ಮಿನಿಟ್ಸ್, ಎಲ್ಲ ಬ್ರೌನ್ ಕಲರಿಗೆ ಟರ್ನ್ ಆಯ್ತು. ಈ ಥರ ಕೊತ್ತಂಬರಿ ಕಾಳು ಟಕ್ ಅನ್ಕೋದು ಈ ಥರ ಇದಾದರೆ ಆಯ್ತು ಅಂದ್ಕೊಂಡು, ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಯ್ತು ಈಗ ಎಲ್ಲದ್ರದ್ದು ಮಸಾಲ. ಇಷ್ಟ ಆದರೆ ಆಯ್ತು ಅಂದ್ಕೊಂಡು ಇದೀಗ ಆಫ್ ಮಾಡ್ತೆ. ಇದು ಸ್ವಲ್ಪ ಹೊತ್ತು ಕೂಲ್ ಆಯ್ಲಿ. ನೆಕ್ಸ್ಟ್ ಸ್ಟೆಪ್ ಎಂತ ಅಂದರೆ, ಗ್ರೈಂಡರಿಗೆ ಹಾಕೋಕ್ಕೆ ಫುಲ್ ಮಸಾಲ ಗ್ರೈಂಡ್ ಮಾಡ್ಕೊಳಕ. ಅದಕ್ಕೆ ಫಸ್ಟ್ ಕಾಯಿ ಹಾಕೋಕ್ಕೆ, ಕಾಯಿ ಹಾಕಿ ಒಂದು 2-3 ಮಿನಿಟ್ಸ್ ಆದಮೇಲೆ ಈ ಮಸಾಲ ಹಾಕ್ತೆ. ಇದು ಹಾಕಿ ಒಂದು 5 ಮಿನಿಟ್ಸ್ ಆದಮೇಲೆ ಇಲ್ಲಿಗ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ ಆನಿಯನ್ ಅರ್ಧ, ಒಂದು 7 to 8 ಆರ್ ನಿಮ್ಗೆ ಇಷ್ಟ ಬಂದರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಕ್ಕೆ, ನಿಮ್ಮ ಖಾರ ಎಲ್ಲ ಇಷ್ಟ ಅಂದರೆ ಮತ್ತೊಂದು ಅರ್ಧ ಪೀಸ್ ಹಾಕುವಷ್ಟು ಸ್ವಲ್ಪ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಹಾಕಿ ಆದಮೇಲೆ ಹುಳಿ ಹಾಕುವಂಥದ್ದು. ಹುಳಿ ಆಲ್ರೆಡಿ ನಾನು ನೆನೆಸಿಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲೇ. ಒಂದು ಫುಲ್ ನಿಂಬೆ ಗಾತ್ರದಷ್ಟು ನಿಂಬೆಹಣ್ಣು ಏನಿರುತ್ತಲ್ಲ ಅಷ್ಟು ಹುಳಿನ ನೆನೆಸಿಟ್ಕೊಂಡು, ಯಾಕಂದರೆ ಬಂಗಡೆ ಮೀನಿಗೆ ಸ್ವಲ್ಪ ಹುಳಿ ಜಾಸ್ತಿ ಹಾಗಾಗಿ. ಸೊ ಒನ್ ಆಫ್ಟರ್ ದ ಅದರ್ ನಾವು ಹಾಕ್ತಾ ಬರ್ತೀವಿ. ಫಸ್ಟ್ ಇದು, ನೆಕ್ಸ್ಟ್ ಆ್ಯಂಡ್ ಲಾಸ್ಟಿಗೆ ಇದನ್ನು ಹಾಕುವಂಥದ್ದು. ಈಗ ಒಂದು 4-5 ಮಿನಿಟ್ಸ್ ಆಗ್ತಾ ಬಂತು, ಮಸಾಲ ಹಾಕ್ತೆ.
ನೆಕ್ಸ್ಟ್ ಈರುಳ್ಳಿ ಹಾಕ್ತೆ. ನೆಕ್ಸ್ಟ್ ಬೆಳ್ಳುಳ್ಳಿ, ಕಾಣಿಸಿ ಕಬ್ಬು, ಈ ಥರ ದುಡಿಕೊಡ್ಕ ಬಟ್ ಹುಗುರ ಮಾಡ್ಕ. ನೆಕ್ಸ್ಟ್ ಶುಂಠಿ, ಲಾಸ್ಟಲ್ಲಿ ಈಗ ನಾನು ನೆನೆಸಿಟ್ಕೊಂಡಿರುವಂತಹ ಹುಳಿನ ಹಾಕ್ತಾ ಇದ್ದೆ, ಹುಳಿ ನೀರು. ಮತ್ತು ಮಧ್ಯದಲ್ಲೆಲ್ಲ ಕನ್ಸಿಸ್ಟೆನ್ಸಿ ಕಂಡ್ಕಂಡು ನೀರು ಹಾಕಕ್ಕೆ ಜಾಸ್ತಿ ದಪ್ಪನೂ ಅಪ್ಕಾಗ ಮತ್ತು ತೀರಾ ನೀರು ಅಪ್ಕಾಗ ಒಳ್ಳೆ ಆಗ್ತಿಲ್ಲ. ಸೊ ನಾನಂತೂ ಹೀಗೆ ಮಧ್ಯ ಮಧ್ಯದಲ್ಲಿ ಕಾಂತ ನೀರು ಹಾಕ್ತಿರ್ತೆ. ನಾನು ಅಟ್ಲೀಸ್ಟ್ 45 ಮಿನಿಟ್ಸ್ ಹತ್ತಿರ ಗ್ರೈಂಡರ್ನ ಓಡಿಸ್ದೆ, ಬಿಕಾಸ್ ನಮಗೆ ತುಂಬ ಸಣ್ಣ ಕಡಿಕೆ ಅದಕ್ಕೆ. ದಟ್ ಈಸ್ ದ ರೀಸನ್ ನಾವು ಕೂಡ ಗ್ರೈಂಡರ್ನ ತಗೊಂಡದ್ದು. ಲಾಸ್ಟ್ 5 ಮಿನಿಟ್ಸ್ ಕಡಿಮೆ, ಸ್ವಲ್ಪ ನೀರು ಹಾಕಂತೆ. ಇದು ಮಸಾಲ ಫುಲ್ ಸಣ್ಣ ಆಯಿತು. ಇದು ಎಕ್ಸ್ಟ್ರಾ ನೀರು ಹಾಕೋಕ್ಕೆ. ನೆಕ್ಸ್ಟ್ ಎಂತ ಮಾಡ್ಕೊಂಡ್ರೆ ಒಂದು ಪಾತ್ರೆ ತಗೊಂಡು ಕಾಯಿಸಿ ಒಗ್ಗರಣೆ ಥರ ಮಾಡುವಂಥದ್ದು. ಅದಕ್ಕೆ ಎಂಥರ ಹಾಕ್ತ ಅಂದ್ಕೊಂಡು ಹೇಳ್ತೆ. ಒಂದು ಫುಲ್ ಆನಿಯನ್, ಚಿಕ್ಕದು ಫುಲ್ ಆನಿಯನ್, ಟೊಮೆಟೊ ಒಂದು ಚಿಕ್ಕದು, ಸ್ವಲ್ಪ ಶುಂಠಿ, ಒಂದೆರಡು ಹಸಿಮೆಣಸು. ನಿಮ್ಮ ಖಾರ ಇನ್ನೂ ಜಾಸ್ತಿ ಬೇಕಂದರೆ ನೀವೊಂದು ಹಸಿಮೆಣಸನ್ನ ಜಾಸ್ತಿ ಮಾಡ್ಕೊಳ್ಳಕ್ಕೆ, ಇಲ್ಲ ಹಾಕ್ದೇನೂ ಇರ್ಲಕ್ಕೆ. ಆಯಿಲ್ ಹಾಕಂತೆ. ಈಗ 1 2 ಸ್ಪೂನ್ ಆಯಿಲ್ ಸಾಕು. ಸ್ವಲ್ಪ ಶುಂಠಿ ಹಾಕಂತೆ, ಒಂದೊಂದೇ ಹಾಕಂತೆ. ಆನಿಯನ್, ಗೊತ್ತಿತ್ತಲ್ಲ. ಈಗ ಸ್ವಲ್ಪ ಟೊಮೆಟೊ, ಈಗ ಇದಕ್ಕೆ ಕಡ್ದಿಪ್ಪುವಂತಹ ಮಸಾಲ ಹಾಕ್ತಾ ಇದ್ದೆ. ಮಸಾಲ ಕಾಣ್ಲಿಕ್ಕೆ ಎಷ್ಟು ದಪ್ಪ ಇತ್ತು ಅನ್ಕೊಂಡು. ಸೊ ಇದಕ್ಕೇನೆ ಸ್ವಲ್ಪ ನೀರು ಹಾಕಿ ತಿಳಿ ಮಾಡ್ಕಂತೆ. ಗ್ರೈಂಡರಲ್ಲಿ ಲಾಸ್ಟ್ ತೊಳೆದಿರೋ ನೀರು ಏನಿರುತ್ತಲ್ಲ, ಕ್ಲೀನ್ ಮಾಡಿಪ್ಪುದು, ಅದನ್ನು ಬಿಸಾಡಬಾರ್ದು. ಈ ಥರ ಎತ್ತಿಟ್ಕೊಳಕು, ಸೊ ದ್ಯಾಟ್ ನಿಮ್ಗೆ ಇದನ್ನು ತಿಳಿ ಮಾಡ್ಕೊಂಬೋದಕ್ಕೆ ಈಸಿ ಆಯ್ತು. ಸೊ ಕಾಣ್ಲಕ್ಕೆ ನಾನು ಇಷ್ಟು ಸ್ವಲ್ಪ ಸ್ವಲ್ಪ ಅನ್ಕೊಂಡು ನೀರು ಹಾಕ್ತಿದ್ದೆ. ಯಾಕಂದ್ರೆ ನಾ ಹೇಳಲ್ಲ, ತೀರಾ ದಪ್ಪ ಆದರೂ ಲೈಕ್ ಅನ್ಸೋದಿಲ್ಲ, ತೀರಾ ನೀರಾದರೂ ಲೈಕ್ ಅನ್ಸೋದಿಲ್ಲ. ಸೊ ಕನ್ಸಿಸ್ಟೆನ್ಸಿ ಕಂಡು ಹಾಕ್ತಾ ಇದ್ದೆ. ದಿಸ್ ಈಸ್ ಹೌ ಯು ಲರ್ನ್. ಇದಕ್ಕೀಗ ನಾನು 1 ಸ್ಪೂನ್ ಕಲ್ಲುಪ್ಪು ಹಾಕ್ತಾ ಇದ್ದೆ. ಯಾಕಂದರೆ ಫಿಶ್ಶಿಗೆ ಆಲ್ರೆಡಿ ನಾನು ಉಪ್ಪು ಹಾಕಿದೆ ಮತ್ತು ಜಾಸ್ತಿ ಅಪ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಕಂಡು ಹಾಕುವ ಅಂತ. ಕಮ್ಮಿ ಆದರೆ 1-2 ಸ್ಪೂನ್ ಜಾಸ್ತಿ ಹಾಯ್ಕೊಂಡ್ಲಕ್ಕೆ, ಬಟ್ ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಅಲ್ಲ, ಹಾಗಾಗಿ. ಇದೀಗ ಕುದಕ್ಕೆ ಶುರು ಆಯಿತು. ನಾನೊಂದು 15 to 20 ಮಿನಿಟ್ಸ್ ಹತ್ರ ಕುದಿಸ್ದೆ. ಯಾಕಂದರೆ ಇಲ್ಲೆಲ್ಲ ರೆಡ್ ಥರ ಆಯಿಲ್ ಪಸೆ ಥರ ಬರಬೇಕದು. ಅದು ಬಂದರೆ ಕರೆಕ್ಟಾಗಿ ಕುದ್ದಿತ್ತು ಅಂತ ಅರ್ಥ. ಅದಾದಮೇಲೆ ಫಿಶ್ ಹಾಕಿ ಆದಮೇಲೆ ಓನ್ಲಿ 5 to 10 ಮಿನಿಟ್ಸ್ ಅಷ್ಟೇ ಕುದಿಸೋದು. ಬಟ್ ಇದು ಜಾಸ್ತಿ ಕುದಿಸೋಕ್ಕೆ ಆ ಹಸಿ ಅಂಶ ಎಲ್ಲ ಹೋಯ್ಕೆ ಅದಕ್ಕೆ. ಈಗ ಚಂದ ಕುದ್ದಿತ್ತಂತ ಅರ್ಥ. ಸೈಡಲ್ಲಿ ನೋಡಿದರೆ ಪಸೆ ಬಿಟ್ಟಿತ್ತಲ್ಲ, ಈ ಥರ ಇರ್ಕ. ಈಗ ನಮಗೆ ಫಿಶ್ ಹಾಕುವಂತಹ ಟೈಮ್. ಇದನ್ನು ಈಗ ಒಂದು 8 to 10 ಮಿನಿಟ್ಸ್ ಹತ್ರ ಮೀಡಿಯಮ್ ಸಿಮ್ಮಲ್ಲೂ ಕುದಿಸ್ಕಣಕ್.
ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಣ್ಕ ಟೇಸ್ಟ್ ನೋಡ್ತಾ ನೋಡ್ತಾ ಎಷ್ಟು ಬೇಕು, ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ, ಕಮ್ಮಿ ಆದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಬರ್ಕು. ಫಿಶ್ ಹಾಕಿದ್ಮೇಲೆ ಸೌಂಡ್ನ ಜಾಸ್ತಿ ರ್ಯಾಶ್ ಆಗಿ ತಿರ್ಸೋಕ್ಕಾಗ ಒಳಗಡೆ, ಯಾಕಂದರೆ ಫಿಶ್ ಹಾಳಾತ್ತು. ಸೊ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕತ್ತಿ ಇದೇ ಥರ ನಾನು ಹೆಂಗೆ ಮಾಡ್ತಿದ್ನಲ್ಲ ಈ ಥರ. ಸೊ ಮೊದಲೆಲ್ಲ ಅಮ್ಮ ಹೆಂಗೆ ಮಾಡ್ತಾರಂದರೆ ಆಚೆ ಈಚೆ ಬಟ್ಟೆ ತಗೊಂಡು ಈಗ ನಾನು ಮಾಡ್ತೆ ಕಾಣಿ ಈ ಥರ ಮಾಡ್ತಾರೆ. ಬಟ್ ನನಗೆ ಇದಷ್ಟು ಫೆಮಿಲಿಯರ್ ಇಲ್ಲ, ಸ್ಟಿಲ್ ಇನ್ ಅ ಲರ್ನಿಂಗ್ ಫೇಸ್. ಸೊ ನಾನು ಅದಕ್ಕೆ ಮರದ್ದು ಸೌಂಡ್ನ ಹಿಡ್ಕೊಂಡು ಆ ಥರ ಈಸಿಯಾಗಿ ಆ ಕಡೆ ಈ ಕಡೆ ಮಾಡುವಂಥದ್ದು. ಬಿಕಾಸ್ ಫಿಶ್ ಹಾಳಾಪಕ್ಕಾಗ, ದಟ್ ಈಸ್ ದ ಮೇನ್ ರೀಸನ್. ಲಾಸ್ಟಲ್ಲಿ ಉಪ್ಪು ಹಾಕುವಾಗ ನಾನು ಹುಡಿ ಉಪ್ಪು ಹಾಕ್ತೆ, ಯಾಕಂದರೆ ಕಲ್ಲುಪ್ಪು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಕಂಪೇರ್ಡ್ ಟು ಹುಡಿ ಉಪ್ಪು. ಸೊ ಲಾಸ್ಟಿಗೆಲ್ಲ ಸ್ವಲ್ಪ ಉಪ್ಪು ಕಮ್ಮಿ ಅಂದರೆ ಹುಡಿ ಉಪ್ಪನ್ನೇ ಯೂಸ್ ಮಾಡುವಂಥದ್ದು. ಫೈನಲ್ ಸ್ಟೆಪ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಯಾರಿಗೆಲ್ಲ ಇಷ್ಟ ಇತ್ತು ಅವ್ರು ಮಾತ್ರ ಹಾಕೊಳ್ಳಿ. ಇದು ನಮ್ಮ ಮನೇಲಿ ಮಾಡ್ಕೊಂಡಂತಹ ಖಾರದ ಪುಡಿ ಫಾರ್ ಫಿಶ್ ಫ್ರೈ. ಇದೇನಾದರೂ ಬೇಕಿದ್ರೆ ರೆಸಿಪಿ ಸೇಮ್ ಥಿಂಗ್, ನಾನು ಸ್ಟಾರ್ಟಿಂಗಲ್ಲಿ ಏನು ಮಸಾಲ ಹೊರ್ಕೊಂಡಲ್ಲ ಅದನ್ನೇ ನೀವು ನಾರ್ಮಲ್ ಮಿಕ್ಸರಲ್ಲಿ ಹಾಕಿ ಸಣ್ಣಕ್ಕೆ ಈ ಥರ ಪೌಡರ್ ಮಾಡ್ಕೊಂಡ್ರೆ ಆಯಿತು. ದ ಸೇಮ್ ಥಿಂಗ್ ಇದು ಕೂಡ. ಸೊ ಇದು ಆಲ್ರೆಡಿ ನಮ್ಮ ಹತ್ರ ಇತ್ತು. ಫಿಶ್ ಫ್ರೈಗೆ ಇದು ಮನೆ ಮಾಡೋದು ಪೌಡರ್. ಸೊ ಇದ್ರಲ್ಲಿ ಧನ್ಯ, ಕಾಳುಮೆಣಸು, ಜೀರಿಗೆ, ಮೆಂತ್ಯ ಎಲ್ಲದೂ ಇತ್ತು. ಮತ್ತು ಸ್ವಲ್ಪ ಹುಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟಲ್ಲಿ ಯಾವತ್ತೂ ಜಿಂಜರ್ ಸ್ವಲ್ಪ ಕಮ್ಮಿ ಇರುತ್ತೆ, ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಕ್ವಾಂಟಿಟಿ, ಲೈಕ್ 60-40 ಆ ಥರ ರೇಷಿಯೋಸಲ್ಲಿ ನೀವು ಮಾಡ್ಕೊಳ್ಳಕ್ಕೆ. ಆ್ಯಂಡ್ ಫಿಶ್ಶಿಗೆ ಆಲ್ರೆಡಿ ನಾನು ಅರಿಶಿನ ಮತ್ತು ಉಪ್ಪು, ಹುಡಿ ಉಪ್ಪನ್ನ ಆಲ್ರೆಡಿ ಹಾಕಿ ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಪೇಸ್ಟ್ನ ರೆಡಿ ಮಾಡ್ಕೊಂತೆ. ಫ್ರೈಗೆ ಈಗ ನಾನು 5 ಸ್ಪೂನ್ ಆಫ್ ಮನೇಲೇ ಮಾಡೋದು ಖಾರದ ಪುಡಿ ಹಾಕಂತ ಇದ್ದೆ. ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕಂತೆ, ಮತ್ತು ಹುಳಿ ನೀರು ಏನು ಮಾಡಿ ಇಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲೇ ಅದನ್ನ ಹಾಕ್ತೆ. ಮತ್ತು ಸ್ವಲ್ಪ ಉಪ್ಪನ್ನ ಆಲ್ರೆಡಿ ಫಿಶ್ಶಿಗೆ ಹಾಕಿದೆ, ಬಟ್ ಹವೆವರ್ ಫಾರ್ ಮಸಾಲ ಕೂಡ ಹಾಕಕ್ಕಾಗ್ತು. ಅದಕ್ಕೆ ಎಷ್ಟು ಬೇಕು ಟೇಸ್ಟ್ ಕಾಂತ ಅಷ್ಟು ಹಾಕಂತೆ ನಾನು. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಕೂಡ ಹಾಕ್ತೆ, ಟೇಸ್ಟ್ ವೈಸ್ ತುಂಬ ಚಂದ ಬರ್ತತ್ತು. ಮತ್ತು ಇದಕ್ಕೆ ಈಗ ಪೇಸ್ಟ್ ಮಾಡ್ಕೊಂತ ತಿಪ್ಪೋದಕ್ಕೆ ಕಾಣಿ ಹೆಂಗಿರುತ್ತೆ ಕನ್ಸಿಸ್ಟೆನ್ಸಿ ಅಂತ. ಅದಕ್ಕೆ ಸ್ವಲ್ಪ ನೀರು ಮಾಡ್ಕೊಂತ ಸ್ವಲ್ಪ ತೆಳ್ಳಗೆ ಮಾಡ್ಕೊಂತಿದ್ದೆ. ಇದು ಒಂದು ಸೈಡ್ ಎಷ್ಟೊತ್ತು ಬೇಯಿಸಕ್ಕೆ? ಒಂದು 5 ನಿಮಿಷ. ಒಂದು ಸೈಡ್ 5 ಮಿನಿಟ್ಸ್, ದ ಅದರ್ ಸೈಡ್ 5 ಮಿನಿಟ್ಸ್. ಸಣ್ಣ ಬೆಂಕಿ. ಸಣ್ಣ ಬೆಂಕಿ. ಈ ಫಿಶ್ ಫ್ರೈನೆಲ್ಲ ಇಂಥ ತವದಲ್ಲೇ ಮಾಡ್ತಲ್ಲ, ನಾನ್ ಸ್ಟಿಕ್ಕಲ್ಲೆಲ್ಲ ಮಾಡೋಕ್ಕಾಗ? ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಲೈಕ್ ಟೇಸ್ಟ್ ಬರ್ತದೆ, ಇದ್ರಾಗ ಕಬ್ಬಣ ತವ ಟೇಸ್ಟ್ ಬರ್ತದೆ.
ಒಬ್ಬರಿಗೆ ಮಂಡಿ ಅಂದ್ರೆ ಇಷ್ಟ, ನಂಗೆ ಮಂಡಿ ಅಂದ್ರೆ ಅಷ್ಟಕ್ಕಷ್ಟೇ. ಈಗ ನೀವು ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ. ಒಳ್ಳೆ ಒಳ್ಳೆ ಆಯ್ತಾ? ಖಾರ ಖಾರ ಹುಳಿ ಕರೆಕ್ಟ್ ಆಯ್ತು. ಹಾಂ. ಪೀಸು ನಮ್ಮ ಮಂಡಿ ಐಕವಿದೆ ಬೇಕಿತ್ತಾ? ಮತ್ತೆ ಇದು ಇದಕ್ಕೆ ಹಿಂಗೆ ಹಿಂಡುತ್ತೆ. ಸೊ ಹಿಂಗೆ ಲೆಮನ್ ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಕಿತ್ತಾ? ಅದು ಫ್ರೆಶ್ ಇತ್ತಾ? ಒಳ್ಳೆ ಇಷ್ಟ ಆಯ್ತಾ? ಹಬ್ಬ ಇವತ್ತು ನಾನು ಅಷ್ಟೇ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.